ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ವಿಡಿಯೋದಲ್ಲಿ ಸುಲಭವಾಗಿ ಮನೆಯಲ್ಲೇ ಮಾಡುವ ಹೆಸರುಕಾಳು ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪರ್ಫೆಕ್ಟ್ ರುಚಿಗೆ ಬೇಕಾದ ಟಿಪ್ಸ್, ಆರೋಗ್ಯಕರ ಹಳ್ಳಿ ಶೈಲಿ ಅಡುಗೆ ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿಕೊಡ್ತಾ ಇದ್ದೀನಿ. ಮನೆ ಮದ್ದು, ರುಚಿಯ ಸೌಖ್ಯ, ಹೆಸರುಕಾಳು ಸಬ್ಬಸಿಗೆ ಸೊಪ್ಪು ಬಸ್ಸಾರು. ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕತ್ತರಿಸಿಟ್ಕೊಂಡಿದ್ದೀನಿ. ಬಸ್ಸಾರಿಗೆ ಬೇಕಾಗುವ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಪ್ರೋಟೀನ್ ತುಂಬಿರುವ ಹೆಸರುಕಾಳು ಮತ್ತು ಸುವಾಸನೆಯ ಸಬ್ಬಸಿಗೆ ಸೊಪ್ಪಿನಿಂದ ಮಾಡಿದ ಸಾಂಪ್ರದಾಯಿಕ ಬಸ್ಸಾರು. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಕುಕ್ಕರನ್ನಿಟ್ಟು ನೀರು ಹಾಕಿ, ನೀರು ಬಿಸಿಯಾದ ನಂತರ ಮೊದಲೇ ತೊಳೆದಿಟ್ಟುಕೊಂಡ ಹೆಸರುಕಾಳನ್ನು ಹಾಕಿ. ಇದು ಕೇವಲ ಊಟವಲ್ಲ, ಹಳ್ಳಿ ಅಡುಗೆ ಮನೆಯ ನೆನಪು. ಆರೋಗ್ಯ, ರುಚಿ ಮತ್ತು ಮನಸ್ಸಿಗೆ ತೃಪ್ತಿ ನೀಡುವ ಈ ಬಸ್ಸಾರು ರಾಗಿ ಮುದ್ದೆ, ಬಿಸಿ ಅನ್ನದ ಜೊತೆ ತಿಂದಾಗ ಅದರ ಸೌಖ್ಯವೇ ಬೇರೆ. ಹೆಸರುಕಾಳು 5 ನಿಮಿಷ ಬೆಂದ ನಂತರ ಕತ್ತರಿಸಿಟ್ಟುಕೊಂಡ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ದೀನಿ. ಮನೆಯ ಸಾಂಪ್ರದಾಯಿಕ ಸುವಾಸನೆ, ಹಳ್ಳಿ ಅಡುಗೆ ಮನೆಯ ಆತ್ಮ ಮತ್ತು ಆರೋಗ್ಯದ ರುಚಿ ಇವೆಲ್ಲವೂ ಒಂದೇ ಪಾತ್ರೆಯಲ್ಲಿ. ಸೊಪ್ಪು ಬೆಂದ ನಂತರ ಉಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಪ್ರೋಟೀನ್ ತುಂಬಿರುವ ಹೆಸರುಕಾಳು, ತಾಜಾ ಸಬ್ಬಸಿಗೆ ಸೊಪ್ಪಿನ ಸೌಮ್ಯ ಸುವಾಸನೆ, ಮಸಾಲೆಗಳ ಮೃದುವಾದ ನಾದ ಇದು ಈ ಬಸ್ಸಾರಿನ ವಿಶೇಷ. ಈ ಬಸ್ಸಾರು ಕೇವಲ ಅಡುಗೆಯಲ್ಲ, ಇದು ನಮ್ಮ ನೆಲದ ಪರಂಪರೆ. ಬೆಂದ ಕಾಳನ್ನು ಒಂದು ಜರಡಿಗೆ ಹಾಕಿ ತಿಳಿಯನ್ನು ಬೇರೆ ಮಾಡಿಟ್ಕೊಂಡಿದ್ದೀನಿ. ಬಿಸಿ ಬಿಸಿ ಮುದ್ದೆ, ಅನ್ನದ ಜೊತೆ ಕುಡಿಯುವಂತೆ ತಿನ್ನುವ ಈ ಬಸ್ಸಾರು ದೇಹಕ್ಕೂ ಮನಸ್ಸಿಗೂ ತಣಿವನ್ನು ನೀಡುತ್ತದೆ. ಒಂದು ಬಾಣಲೆಯಲ್ಲಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಮಣ್ಣಿನ ಸುವಾಸನೆ ಹೊತ್ತ ಹಳ್ಳಿ ಅಡುಗೆ ಮನೆಯ ಮೌನದಲ್ಲಿ ಮಂದ ಬೆಂಕಿಯ ಮೇಲೆ ಕುದಿಯುವ ಬಸ್ಸಾರಿನ ನಾದ ಇವೆಲ್ಲವೂ ಅದೆಷ್ಟು ಚಂದ. ಹೆಸರು ಕಾಳಿನ ಪೌಷ್ಟಿಕ ತಾಪ, ಸಬ್ಬಸಿಗೆ ಸೊಪ್ಪಿನ ಸೌಮ್ಯ ಸುಗಂಧ, ಮಸಾಲೆಗಳ ಮೃದುವಾದ ಸ್ಪರ್ಶ, ಅಬ್ಬಾ! ಪ್ರತಿ ಕುಡಿತದಲ್ಲೂ ನೆನಪುಗಳು ಕರಗುತ್ತವೆ. ಇದು ಕೇವಲ ಒಂದು ಪಾಕವಲ್ಲ. ಈಗ ಹುರಿದ ಮಸಾಲೆ ಮತ್ತು ಬೇಯಿಸಿದ ಹೆಸರುಕಾಳು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಅಮ್ಮನ ಕೈಯಲ್ಲಿ ಹುಟ್ಟಿದ ನೆಮ್ಮದಿ, ಅಜ್ಜಿಯ ಮಾತುಗಳಲ್ಲಿ ಹರಿದ ಪರಂಪರೆ ಬಿಸಿ ಅನ್ನದ ಮೇಲೆ ಸುರಿದಾಗ ಈ ಬಸ್ಸಾರು ಮನದಾಳಕ್ಕೆ ಇಳಿಯುತ್ತದೆ. ಈಗ ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಪಾನನ್ನಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಕರಿಬೇವು, ಕತ್ತರಿಸಿದ ಹಸಿಮೆಣಸಿನಕಾಯಿ, ಕತ್ತರಿಸಿದ ಈರುಳ್ಳಿ ಹಾಕಿ 2 ನಿಮಿಷ ಫ್ರೈ ಮಾಡಿ. ಬೆಂದ ಹೆಸರುಕಾಳು, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ತುರಿದ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ. ಈಗ ಸೈಡ್ ಡಿಶ್ ತಯಾರಾಯಿತು. ಇದನ್ನು ಹಳ್ಳಿ ಕಡೆ ಬಸ್ಸಾರು ಕಾಳು ಅಂತಾರೆ, ಸಿಟಿಯಲ್ಲಿ ಪಲ್ಯ ಅಂತ ಕರೀತಾರೆ. ಈ ಹೆಸರುಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯವನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕಿದ್ರೆ ವಿಡಿಯೋವನ್ನು ರಿವೈಂಡ್ ಮಾಡಿ ನೋಡಿ. ಇದು ಕೇವಲ ಅಡುಗೆಯಲ್ಲ, ನಮ್ಮ ನೆಲದ ನೆನಪು. ದೇಹಕ್ಕಷ್ಟೇ ಅಲ್ಲ,
ಆತ್ಮಕ್ಕೂ ತೃಪ್ತಿ ನೀಡುವ ನೆಲದ ರುಚಿಯ ಮೌನ ಕಾವ್ಯ. ಹೆಸರುಕಾಳು ಮತ್ತು ಸಬ್ಬಸಿಗೆ ಸೊಪ್ಪಿನಿಂದ ಮಾಡುವ ಹಳ್ಳಿ ಶೈಲಿ ಬಸ್ಸಾರು ದೇಹಕ್ಕೂ ಮನಸ್ಸಿಗೂ ತಣಿವನ್ನು ನೀಡುವ ರುಚಿ. ಈಗ ಪಾತ್ರೆಯಲ್ಲಿರುವ ತಿಳಿಗೆ ಹುಣಸೆ ರಸ, ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಚೆನ್ನಾಗಿ ಕುದಿ ಬರುವಂತೆ ಕುದಿಸಿ. ಒಮ್ಮೆ ಈ ಬಸ್ಸಾರನ್ನು ಮಾಡಿ ಮನೆಯವರಿಂದ ವಾಹ್ ಅನ್ನೋ ಮಾತು ಖಂಡಿತ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸ ಹೊಸ ಕನ್ನಡ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕಾಲಕ್ಕೂ ಸೂಕ್ತವಾದ ಈ ಬಸ್ಸಾರು ಗಂಟಲಿಗೆ ಇಳಿಯುತ್ತಿದ್ದಂತೆಯೇ ಮನಸ್ಸಿಗೆ ಖುಷಿಯ ಅನುಭವ ನೀಡುತ್ತೆ. ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ವಿವಿಧ ಹಳ್ಳಿ ಶೈಲಿಯ ರೆಸಿಪಿಗಳಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ. ಆರೋಗ್ಯವೇ ಭಾಗ್ಯ. ಆದಷ್ಟು ಮನೆಯಲ್ಲಿಯೇ ಅಡಿಗೆ ತಯಾರಿಸಿ ನಿಮ್ಮ ಮತ್ತು ಮನೆಯವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.